Hello everyone, my name is Irfan. I am a maths lecturer. So previous class ಅಲ್ಲಿ 2 marks ನಾವು ವೆಕ್ಟರ್ ಆಲ್ಜಿಬ್ರಾದು ಕ್ವಶನ್ ಸಾಲ್ವ್ ಮಾಡಿದ್ವಿ. ಈಗ 3 marks ಕ್ವಶನ್ ಸಾಲ್ವ್ ಮಾಡೋಣ. ಓಕೆ ನೋಡಿ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಅದರಲ್ಲಿ ಎಸ್ಪೆಷಲಿ MCQs ಔಟ್ ಆಫ್ ಔಟ್ ಬರಬೇಕಂದ್ರೆ ನಿಮಗೆ MCQs ಅಲ್ಲಿ ನೀವು ರಾಂಗ್ ಮಾಡ್ತೀರಾ. ಸೊ ಗೌರ್ಮೆಂಟ್ ಅವರು ಒಂದು ನಮ್ಗೆ ಏನು ಕ್ವಶನ್ ಬ್ಯಾಂಕ್ ಬಿಟ್ಟಿದ್ರೆ ಆ ಕ್ವಶನ್ ಬ್ಯಾಂಕ್ ಇಂದ ಪ್ರತಿ ಒಂದು ಚಾಪ್ಟರ್ ಇಂದ ಒಂದು 60-70 MCQ ಕ್ವಶನ್ಸ್ ಕೊಟ್ಟಿದ್ದಾರೆ. ಎಲ್ಲ 60-70 MCQ ಕ್ವಶನ್ ನಾನು ಸಾಲ್ವ್ ಮಾಡಿ ಒಂದು ಪ್ಲೇ ಲಿಸ್ಟ್ ರೆಡಿ ಮಾಡಿ, ಆ ಪ್ಲೇ ಲಿಸ್ಟ್ ಹೆಸರು ಏನು ಮಾಡಿದ್ದೀನಿ ಅಂದರೆ ಟಾರ್ಗೆಟ್ 80 ಔಟ್ ಆಫ್ 80 ಅಂತೇಳಿ ನಾನು ಇಟ್ಟಿದ್ದೀನಿ. ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇಲ್ಲಿ ಇರುತ್ತೆ, ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಅಲ್ಲಿಂದ ನೀವು ಔಟ್ ಆಫ್ ಔಟ್ ತೊಗೋಬೋದು. ಬೇಕಾದ್ರೆ ನೋಡಿ ಆ ವಿಡಿಯೋಸ್ದು ಎಲ್ಲ ನೋಡ್ಬಿಟ್ರೆ ನೀವು ಆಲ್ಮೋಸ್ಟ್ ನಿಮಗೆ ಎಲ್ಲ MCQs ನಾವು ಮಾಡ್ತೀರಾ ಅಂತ ಅರ್ಥ. ಅದಕ್ಕೋಸ್ಕರ ಆ ಇಂಟೆನ್ಷನ್ ಇಟ್ಕೊಂಡು ಆ ವಿಡಿಯೋ ಮಾಡಿದ್ದೀನಿ. ಓಕೆ, ಅದೇ ಥರ ಬೇರೆ ಚಾಪ್ಟರ್ಸ್ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅಲ್ಲಿಂದ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ಈಗ ವೆಕ್ಟರ್ ಆಲ್ಜಿಬ್ರಿಂದ 3 marks ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಓಕೆ, ಇಲ್ಲಿ 4 ಕ್ವಶನ್ಸ್ ಇದ್ದಾವೆ. 4 ಕ್ವಶನ್ಸ್ ನೀಟಾಗಿ ನೀವು ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಮುಗೀತು, ಮತ್ತೆ ಬೇರೆ ಯಾವ ಕ್ವಶನ್ ಬರಲ್ಲ. ಈ 4 ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳೋಣ ನೋಡಿ. ಓಕೆ, ಈ ಕ್ವಶನ್ ನಂಬರ್ 1 ಸಾಲ್ವ್ ಮಾಡೋಣ ನೋಡಿ. ಏನು ಕೊಟ್ಟಿದ್ರೆ, ಶೋ ದಟ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ P ವಿಚ್ ಡಿವೈಡ್ಸ್ ದಿ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ A and B ಹ್ಯಾವಿಂಗ್ ಪೊಸಿಷನ್ ವೆಕ್ಟರ್ A and B ಇಂಟರ್ನಲ್ ಇನ್ ದ ರೇಷಿಯೋ ಆಫ್ M:n. ಓಕೆ, ಅದು ಏನು ಬರುತ್ತೆ ಅಂದರೆ ದಟ್ ಈಸ್ M into B ವೆಕ್ಟರ್ ಪ್ಲಸ್ N into A ವೆಕ್ಟರ್ ಡಿವೈಡ್ ಬೈ M plus N ವೆಕ್ಟರ್. ಓಕೆ, ಸೊ ನಮಗೆ ಇದು ಪೊಸಿಷನ್ ವೆಕ್ಟರ್ ಆಫ್ P ವೆಕ್ಟರ್ ಏನು ಬರುತ್ತೆ ಅಂದರೆ, ಸೊ ಪೊಸಿಷನ್ ವೆಕ್ಟರ್ ಆಫ್ P ಪಾಯಿಂಟ್ ಏನು ಬರುತ್ತೆ, ಇದು ಬರುತ್ತೆ. ಆ P ಪಾಯಿಂಟು ಯಾವ ಥರ ಡಿವೈಡ್ ಮಾಡ್ತಾರೆ, A ಮತ್ತು B ಲೈನ್ನ ಜಾಯಿನ್ ಆಗಿರೋ ಪಾಯಿಂಟ್ಸ್ನ ಓಕೆ, ಈ ಕ್ವಶನ್ ನಂಬರ್ 1 ಸಾಲ್ವ್ ಮಾಡೋಣ ನೋಡಿ. ಕ್ವಶನ್ ನಂಬರ್ ಏನು ಅಂದರೆ, ಶೋ ದಟ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ P. ಓಕೆ, ಸೊ ಶೋ ದಟ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ P, ಅದು ಪಾಯಿಂಟ್ P ದು ಪೊಸಿಷನ್ ವೆಕ್ಟರ್ ಕಂಡುಹಿಡಬೇಕು. ಓಕೆ, ಅದು ಪಾಯಿಂಟ್ P ದು ಪೊಸಿಷನ್ ವೆಕ್ಟರ್ ಇದು ಬರಬೇಕು. ಅದು ಬರಬೇಕಂದ್ರೆ ಆ ಥರ ಆಕ್ಟ್ ಮಾಡ್ತಿದ್ವಿ. ಓಕೆ, ಈ ಕ್ವಶನ್ ನಂಬರ್ 1 ಸಾಲ್ವ್ ಮಾಡೋಣ ನೋಡಿ. ಏನು ಕೊಟ್ಟಿದ್ರೆ, ಶೋ ದಟ್ ದಿ ಪೊಸಿಷನ್ ವೆಕ್ಟರ್ ಆಫ್ ದಿ ಪಾಯಿಂಟ್ P which divides the line joining points A and B having position vectors. ಓಕೆ, A and B ವೆಕ್ಟರ್ ಇಂಟರ್ನಲ್ಲಿ ಇನ್ ದ ರೇಷಿಯೋ ಆಫ್ M:n ಈಸ್ ನಮಗೆ ಇದು ಕೊಟ್ಟಿದ್ದಾರೆ. ಅಂದರೆ ಪೊಸಿಷನ್ ವೆಕ್ಟರ್ ಪಾಯಿಂಟ್ P ದು ಪೊಸಿಷನ್ ವೆಕ್ಟರ್ ಏನು ಬರಬೇಕು, ಇದು ಬರಬೇಕು. ಓಕೆ, ಇದು ಬರಬೇಕಂದ್ರೆ ಅದು A ಮತ್ತು B ಪಾಯಿಂಟ್ಸ್ನ ಯಾವ ಥರ ಡಿವೈಡ್ ಮಾಡ್ತಿದೆ, ಇಂಟರ್ನಲ್ಲಿ ಇನ್ ದ ರೇಷಿಯೋ ಆಫ್ M:n. ಅಂದರೆ ಲೆಟಸ್ ಕನ್ಸಿಡರ್ ನಮಗೆ A ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. ದಿಸ್ ಇಸ್ A ಪಾಯಿಂಟ್ ಆ್ಯಂಡ್ ದಿಸ್ ಇಸ್ B ಪಾಯಿಂಟ್ ಇದೆ ಅನ್ಕೊಳ್ಳಿ. A ಪಾಯಿಂಟ್ ಮತ್ತು B ಪಾಯಿಂಟ್ ಇದೆ. ಓಕೆ, A ಪಾಯಿಂಟ್ ಮತ್ತು B ಪಾಯಿಂಟ್ ಏನೋ ಪೊಸಿಷನ್ ವೆಕ್ಟರ್ ಇದೆ. ಓಕೆ, ಪೊಸಿಷನ್ ವೆಕ್ಟರ್ A ಪಾಯಿಂಟ್ ಪೊಸಿಷನ್ ವೆಕ್ಟರ್, ದಿಸ್ ಇಸ್ A ಪಾಯಿಂಟ್ ಪೊಸಿಷನ್ ವೆಕ್ಟರ್ A ವೆಕ್ಟರ್ ಇದೆ. ಓಕೆ, ಅದೇ ಥರ B ಪಾಯಿಂಟ್ ಪೊಸಿಷನ್ ವೆಕ್ಟರ್ ಏನಿದೆ, B ಪಾಯಿಂಟ್ ಪೊಸಿಷನ್ ವೆಕ್ಟರ್ ನಮಗೆ B ವೆಕ್ಟರ್ ಇದೆ. ಓಕೆ, ಸೊ ದೇರ್ ಇಸ್ ಒನ್ ಮೋರ್ ಪಾಯಿಂಟ್. ಓಕೆ, ಸೊ ದಟ್ ಈಸ್ ಒನ್ ಮೋರ್ ಪಾಯಿಂಟ್ P ಪಾಯಿಂಟ್. ಓಕೆ, ಈ P ಪಾಯಿಂಟು ಈ ವೆಕ್ಟರ್ ಅಲ್ಲ, P ಪಾಯಿಂಟು A ಮತ್ತು B ನ M:n ರೇಷಿಯೋಲಿ ಡಿವೈಡ್ ಮಾಡ್ತಿದೆ. A ಮತ್ತು B ನ ಎಷ್ಟು ರೇಷಿಯೋಲಿ, M:n ರೇಷಿಯೋಲಿ ಡಿವೈಡ್ ಮಾಡ್ತಿದೆ. Okay, the position, let us consider the position vector of point P that has R vector ಅಂತ assume ಮಾಡ್ಕೊಳ್ಳೋಣ. ಓಕೆ, ಸೊ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ P R ವೆಕ್ಟರ್ ಅಂತ assume ಮಾಡ್ಕೊಳ್ಳೋಣ. ಇದನ್ನೇ ವಾಪಸ್ ಬರ್ಕೊಳ್ಳೋಣ. ಓಕೆ, ಇದನ್ನ ಒರಿಜಿನ್ ಅಂತ ತಗೊಳ್ಳೋಣ. ಓಕೆ, ಇದನ್ನ ಏನಿದೆ ಅಲ್ಲ ಇದನ್ನೇ ಇಲ್ಲಿ ಬರೀತೀನಿ ನೋಡಿ. ಓಕೆ, ಲೆಟ್ OB origin. Okay, OB origin, A and B having position vectors okay, position vectors OA vector that is equal to A vector. Okay, ಅದೇ ತರ OB vector that is equal to B vector. Okay, and point P is the point which divides ಅದು ಕ್ವಶನ್ ಅಲ್ಲಿ ಏನು ಕೊಟ್ಟರೆ ಅದನ್ನೇ ಬರ್ಕೊಂಡು, ಇಲ್ಲಿ ಕ್ವಶನ್ ಅಲ್ಲಿ ಏನು ಕೊಟ್ಟರೆ ಅದನ್ನೇ ಬರ್ತಿದ್ದು ನೋಡಿ. P point which divides A and B okay, in ratio of in M:n ratio, having position vector
OP vector that is equal to OP vector that is equal to R vector. ಓಕೆ ಇಷ್ಟೇ OP vector that is equal to R vector. ಓಕೆ ಈ R ವೆಕ್ಟರ್ದು ನಾವು ಏನು ಕಂಡುಹಿಡಬೇಕು, ನಾವು ಪೊಸಿಷನ್ ವೆಕ್ಟರ್ ಕಂಡುಹಿಡಬೇಕು. ಇದನ್ನ R ವೆಕ್ಟರ್ ಕಂಡುಹಿಡಬೇಕು. ಏನು ಬರುತ್ತೆ ಅಂದ್ರೆ ಅದು ಇದು ಬರುತ್ತೆ, m ಇಂಟು ಬಿ ವೆಕ್ಟರ್ ಪ್ಲಸ್ n ಇಂಟು a ವೆಕ್ಟರ್ ಡಿವೈಡ್ ಬೈ m ಪ್ಲಸ್ n, ಈ ತರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಓಕೆ ಈಗ ನೋಡಿ, ಈಗ ನಾನು ಫ್ರಮ್ ಫಿಗರ್ ಐ ಕ್ಯಾನ್ ರೈಟ್ ಆಸ್ ಇಲ್ಲಿ ನೋಡಿ magnitude of AP vector divided by magnitude of AP vector divided by magnitude of PB vector that is equal to m is to n ಇರುತ್ತೆ. ಹೌದಾ? ಓಕೆ ಇದು magnitude of AP vector divided by magnitude of PB vector can as m divided by n ಅಂತ ಬರೀಬಹುದು. ಇದನ್ನ ಹೆಂಗ್ ಬರೀಬಹುದು ನಾನು? So that is n into okay magnitude of AP vector okay that is equal to m into magnitude of PB vector. ಈ ತರ ಬರೀಬಹುದು. ಹೌದಾ? ಓಕೆ ಈ ತರ ಬರೆಯೋದು ವೇರ್ AP vector and PB vector are in same direction. okay ಇವೇನಿದಾವೆ same direction ಇದೆ, same direction. okay then this I can write as ಇದನ್ನ ಹೆಂಗ್ ಬರಿಬಹುದು ನಾನು? ಇದು ಮ್ಯಾಗ್ನಿಟ್ಯೂಡ್ ಫಾರ್ಮೆಟ್ ಅಲ್ಲಿ ಇರೋದಿಲ್ಲ, ನಾವು ವೆಕ್ಟರ್ ಫಾರ್ಮೆಟ್ ಅಲ್ಲಿ ಬರೀತೀವಿ. ಸೇಮ್ ಡೈರೆಕ್ಷನ್ ಇದ್ದಾಗ ಬರಿಬಹುದು. then you can say n into AP vector okay that is equal to m into PB vector. ಈಗ ನೋಡಿ, ಈಗ ನಾವು AP ವೆಕ್ಟರ್ ಮತ್ತೆ PB ವೆಕ್ಟರ್ ಕಂಡುಹಿಡಿಯೋಣ. AP ವೆಕ್ಟರ್ ಏನು ಬರುತ್ತೆ ಅಂದ್ರೆ ಯಾವ ಟ್ರಯಾಂಗಲ್, ಈ ಟ್ರಯಾಂಗಲ್ ತಗೊಂಡು ಯೂಸ್ ಮಾಡ್ಕೊಂಡು AP ವೆಕ್ಟರ್ ಇದೆ ನೋಡಿ. okay so that is ಇಲ್ಲಿ O, this is A vector, this is A point, this is P point, okay this is R vector. okay ಇದನ್ನ ಯೂಸ್ ಮಾಡ್ಕೊಂಡು AP ವೆಕ್ಟರ್ ಕಂಡುಹಿಡಿಯೋಣ. ಇಲ್ಲಿ ನೋಡಿ, ಇದನ್ನ ನೋಡಿ ವೆಕ್ಟರ್ ಲಾ ಆಫ್ ಎಡಿಷನ್ ಯೂಸ್ ಮಾಡ್ಕೊಂಡು ಇದನ್ನು ಕಂಡುಹಿಡ್ಕೊಳ್ಳೋಣ AP ವೆಕ್ಟರ್ ಏನು ಬರುತ್ತೆ ಅಂತ ಹೇಳಿ. ಓಕೆ ಇಲ್ಲಿ ನೋಡಿ AP ವೆಕ್ಟರ್ ಮತ್ತೆ PB ವೆಕ್ಟರ್ ಕಂಡುಹಿಡಿಯೋದು, ಇದನ್ನ ಯೂಸ್ ಮಾಡ್ಕೊಂಡು AP ವೆಕ್ಟರ್ ಕಂಡುಹಿಡ್ಕೊಳ್ಳಿ. ಸೊ ಫಸ್ಟ್ ನೋಡಿ ಸೇಮ್ ಡೈರೆಕ್ಷನ್ ಇಂದ ಆಡ್ ಮಾಡಿ. ವೆಕ್ಟರ್ ಲಾ ಆಫ್ ಎಡಿಷನ್ ಅಂದ್ರೆ ಸೇಮ್ ಡೈರೆಕ್ಷನ್ ಇಂದ ಆಡ್ ಮಾಡಬೇಕು. ದಟ್ ಈಸ್ OA ವೆಕ್ಟರ್ ಓಕೆ ಪ್ಲಸ್ AP ವೆಕ್ಟರ್ ದಟ್ ಈಸ್ ಈಕ್ವಲ್ ಟು OP ವೆಕ್ಟರ್. ಓಕೆ ಇಲ್ಲಿ ನೋಡಿ, ಇದು ಮತ್ತೆ ಇದು ಸೇಮ್ ಡೈರೆಕ್ಷನ್, ಇದು ಅಪೋಸಿಟ್ ಬರುತ್ತೆ, ದಟ್ OP ವೆಕ್ಟರ್ಗೆ ಈಕ್ವಲ್ ಇರುತ್ತೆ. ಓಕೆ ನಾವು OA ವೆಕ್ಟರ್ ಅಂದ್ರೆ ನಮಗೆ A ವೆಕ್ಟರ್ ಓಕೆ ಪ್ಲಸ್ AP ವೆಕ್ಟರ್ ಅಂದ್ರೆ ವಿ ಡೋಂಟ್ ನೋ ಎಕ್ಸಾಕ್ಟ್ಲಿ ಹಂಗೆ ಬರ್ಕೊಳ್ಳಿ. OP ವೆಕ್ಟರ್ ಅಂದ್ರೆ R ವೆಕ್ಟರ್ ಬರ್ಕೊಳ್ಳಿ. okay now just see AP vector we can write as AP vector that is equal to R vector minus A vector. ಹೌದಾ? AP vector ಅಂದ್ರೆ ಇಷ್ಟು ಬಂತು, R vector minus A. ಅದೇ ತರ ಇಲ್ಲಿ ನೋಡಿ, ಇದಾಯ್ತಾ? ಇದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಇದ್ ಮೇಲೆ ತಗೊಂಡೋಗೋಣ. ಓಕೆ ಅದೇ ತರ ಈಗ PB ವೆಕ್ಟರ್ ಕಂಡುಹಿಡಬೇಕಂದ್ರೆ ಅದೇ ತರ ಇಲ್ಲಿ ಹಾಕ್ತೀನಿ ನೋಡಿ. ಮತ್ತೆ this is P point, this is B point, okay this is R vector, okay this is B vector. okay ಇದನ್ನ ಯೂಸ್ ಮಾಡ್ಕೊಂಡು ಕಂಡುಹಿಡಿದಾನೆ. ಇಲ್ಲಿ ನೋಡಿ ಸೇಮ್ ಡೈರೆಕ್ಷನ್ ಇರೋದು ಏನು ಮಾಡಬೇಕು? ಆಡ್ ಮಾಡಬೇಕು. ಸೇಮ್ ಡೈರೆಕ್ಷನ್ ಇದೆ ಆಡ್ ಮಾಡೋಣ. ವೆಕ್ಟರ್ ಲಾ ಆಫ್ ಎಡಿಷನ್ ಯೂಸ್ ಮಾಡ್ಕೊಂಡು ನಮಗೆ ಅಂದ್ರೆ OP ವೆಕ್ಟರ್ ಪ್ಲಸ್ PB ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ? ದಟ್ ಈಸ್ OB ವೆಕ್ಟರ್ ಈಕ್ವಲ್ ಇರುತ್ತೆ. ಓಕೆ ನಾವು ಇದನ್ನ OP ವೆಕ್ಟರ್ ಅಂದ್ರೆ R ವೆಕ್ಟರ್ ಬರ್ಕೊಳ್ಳಿ ಪ್ಲಸ್ PB ವೆಕ್ಟರ್ ಯು ರೈಟ್ ಆಸ್ ಇಟ್ ಈಸ್. ನೆಕ್ಸ್ಟ್ OB ವೆಕ್ಟರ್ ಅಂದ್ರೆ B ವೆಕ್ಟರ್ ಇದನ್ನ ಆ ಕಡೆ ತಗೊಂಡೋಗಿ R ವೆಕ್ಟರ್. ಓಕೆ ದಟ್ ಈಸ್ PB ವೆಕ್ಟರ್ ದಟ್ ಈಸ್ ಈಕ್ವಲ್ ಟು B ವೆಕ್ಟರ್ ಮೈನಸ್ R ವೆಕ್ಟರ್ ಬಂತು. ಓಕೆ ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ ಸೊ ದಟ್ ಈಸ್ AP ವೆಕ್ಟರ್ ಮತ್ತೆ PB ವೆಕ್ಟರ್ ಏನಿದೆಯಲ್ಲ ಅದನ್ನ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. n ಟೈಮ್ಸ್ ಆಫ್ AP ವೆಕ್ಟರ್ ಇಸ್ ನಥಿಂಗ್ ಬಟ್ ಏನು R ವೆಕ್ಟರ್ ಮೈನಸ್ A ವೆಕ್ಟರ್ ದಟ್ ಈಸ್ ಈಕ್ವಲ್ ಟು m ಟೈಮ್ಸ್ ಆಫ್ PB ವೆಕ್ಟರ್ ಅಂದ್ರೆ B ವೆಕ್ಟರ್ ಮೈನಸ್ R ವೆಕ್ಟರ್. ಹೌದಾ? ನಾವು ಜಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡೋಣ. ಅವಾಗ ಏನಿರುತ್ತೆ? n ಇಂಟು R ವೆಕ್ಟರ್ ಮೈನಸ್ ಆಫ್ n ಇಂಟು A ವೆಕ್ಟರ್ ದಟ್ ಈಸ್ ಈಕ್ವಲ್ ಟು m ಇಂಟು B ವೆಕ್ಟರ್ ಮೈನಸ್ ಆಫ್ m ಇಂಟು R ವೆಕ್ಟರ್. ಓಕೆ ಸೊ ಇನ್ನು ನೋಡಿ, ಸೊ R ವೆಕ್ಟರ್ ಕಂಡುಹಿಡಬೇಕು. ಹೌದಾ? R ವೆಕ್ಟರ್ ಕಂಡುಹಿಡಬೇಕು. R ವೆಕ್ಟರ್ ಏನು ಬರುತ್ತೆ? ಅದನ್ನ R ವೆಕ್ಟರ್ ಈ ಕಡೆ ತಂದ್ಬಿಡ. R ವೆಕ್ಟರ್ ಇಲ್ಲಿ ಅಂದ್ರೆ ಒಂದು ಕಡೆ ಒನ್ ಸೈಡ್ ತೊಗೊಂಬಿಡಿ. n ಇಂಟು R ವೆಕ್ಟರ್, ಇದು ಮೈನಸ್ ಇದ್ದ ಈ ಕಡೆ ಅಂದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ m ಇಂಟು R ವೆಕ್ಟರ್ ದಟ್ ಈಸ್ ಈಕ್ವಲ್ ಟು m ಇಂಟು B ವೆಕ್ಟರ್ ಮೈನಸ್ n ಇಂಟು A ವೆಕ್ಟರ್ ಇದ್ದಿದ್ದು ಈ ಕಡೆ ತಂದ್ರೆ ಅಂತ ಪ್ಲಸ್ n ಇಂಟು A ವೆಕ್ಟರ್ ಆಗುತ್ತೆ. ಓಕೆ ಇವೆರಡರಲ್ಲಿ ಏನು ಕಾಮನ್ ಇದೆ? R ವೆಕ್ಟರ್ ಕಾಮನ್ ಇದೆ. R ವೆಕ್ಟರ್ ಕಾಮನ್ ತಗೊಳ್ಳಿ. ಅವಾಗ ಏನು ಬರುತ್ತೆ? n ಪ್ಲಸ್ m ಬರುತ್ತೆ. ಓಕೆ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ದಿಸ್ ಇಸ್ m ಇಂಟು B ವೆಕ್ಟರ್ ಪ್ಲಸ್ n ಇಂಟು A ವೆಕ್ಟರ್. ಓಕೆ ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಓಕೆ R ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಬರಿಬೋದು? R ವೆಕ್ಟರ್ ದಟ್ ಈಸ್ ಈಕ್ವಲ್ ಟು m ಇಂಟು B ವೆಕ್ಟರ್ ಪ್ಲಸ್ n ಇಂಟು A ವೆಕ್ಟರ್ ಸೊ ಡಿವೈಡೆಡ್ ಬೈ ಇದನ್ನ ಇಲ್ಲಿ ತಂದ್ಬಿಡಿ, ಇದನ್ನ ಕೆಳಗೆ ತಂದ್ಬಿಡಿ. ಅವಾಗ ಏನು ಬರುತ್ತೆ? ದಿಸ್ ಇಸ್ m ಪ್ಲಸ್ n ಆಗುತ್ತೆ. ಓಕೆ ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ ಜಸ್ಟ್ ನೋಡಿ, ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ಅಂತ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ.
ಓಕೆ, ಈ ಕ್ವಶನ್ ನಂಬರ್ 2 ಸಾಲ್ವ್ ಮಾಡೋಣ. ಏನು ಕೊಟ್ಟಿದ್ರೆ, ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದಿ ವೆಕ್ಟರ್ಸ್ a plus b a ವೆಕ್ಟರ್ plus b ವೆಕ್ಟರ್ and a ವೆಕ್ಟರ್ minus b ವೆಕ್ಟರ್, a ವೆಕ್ಟರ್ b ವೆಕ್ಟರ್ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಎನಿ ಟೂ ವೆಕ್ಟರ್ಸ್. ಸೊ ಲೆಟ್ ಅಸ್ ಕನ್ಸಿಡರ್ ಯಾವ್ದೋ ವೆಕ್ಟರ್ ಇದೆ ಅನ್ಕೊಳ್ಳಿ, ದಿಸ್ a ವೆಕ್ಟರ್, ಇದು c ವೆಕ್ಟರ್ ಇದೆ ಅನ್ಕೊಳ್ಳಿ. ಓಕೆ, ಏನಂದ್ರೆ ಯಾವ್ದೋ d ವೆಕ್ಟರ್ ಇದೆ ಅನ್ಕೊಳ್ಳಿ. ಓಕೆ, ಸೊ d ವೆಕ್ಟರ್ ಯಾವ್ದೋ d ವೆಕ್ಟರ್ ಇದೆ ಅನ್ಕೊಳ್ಳಿ. ಈ ಎರಡು ವೆಕ್ಟರ್ಗೆ ಒಂದು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇರುತ್ತೆ. ಒಂದು ವೆಕ್ಟರ್ ಏನ್ ಪರ್ಪೆಂಡಿಕ್ಯುಲರ್ ಈ ತರ ಇದಿಲ್ಲ ನೋಡಿ, ಈ ಎರಡು ವೆಕ್ಟರ್ಗೆ ಇನ್ನೊಂದು ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇರುತ್ತೆ. ಈ ತರ ಸ್ವಲ್ಪ ಚೆನ್ನಾಗಿ ಬಂದಿಲ್ಲ, ಇದು ಇನ್ನೊಂದ್ಸಲ ಆಗ್ತದೆ. ಇದು ಬರೋನೇ ಹೋಲ್ತು ಮೇಲಿಂದ ಕೆಳಗಡೆ. ಓಕೆ, ಈ ಎರಡು ವೆಕ್ಟರ್ಸ್ ಪರ್ಪೆಂಡಿಕ್ಯುಲರ್, ಇದಕ್ಕೂ ಪರ್ಪೆಂಡಿಕ್ಯುಲರ್, ಸಿಗೂ ಪರ್ಪೆಂಡಿಕ್ಯುಲರ್, ಡಿಗೂ ಪರ್ಪೆಂಡಿಕ್ಯುಲರ್. ಈ ಎರಡಕ್ಕೂ ಪರ್ಪೆಂಡಿಕ್ಯುಲರ್ದು ಇರೋ ವೆಕ್ಟರ್ ಕಂಡಿಡಿ ಅಂತ ನೋಡ್ರಿ, ಅದನ್ನ ಎನ್ ಕ್ಯಾಪ್ ಅಂತ ಹೇಳ್ತೀವಿ ನಾವು. ದಟ್ ಈಸ್ ಎನ್ ಕ್ಯಾಪ್. ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದೀಸ್ ಟೂ ವೆಕ್ಟರ್ಸ್ ನಮ್ಗೆ ಏನ್ತೀವಿ, ಎನ್ ಕ್ಯಾಪ್ ಅಂತ ಹೇಳಿ. ದಟ್ ಈಸ್ ಈಕ್ವಲ್ ಟು ಎನ್ ಕ್ಯಾಪ್, ದಟ್ ಈಸ್ ಈಕ್ವಲ್ ಟು ಕ್ರಾಸ್ ಪ್ರಾಡಕ್ಟ್ ಆಫ್ ಸಿ ವೆಕ್ಟರ್ ಅಂಡ್ ಡಿ ವೆಕ್ಟರ್ divided by magnitude of cross product of C and D. Okay, ಈ ತರ ಬರೀತೀವಿ ನಾವು. Okay, so now any vector, any unit vector perpendicular to any two vectors ಅಂತ ಬಂದ್ರೆ, so that is n cap, that is equal to C vector dot product, cross product with D vector divided by magnitude of C vector cross product with D vector. ಈ ತರ ಗೊತ್ತಿರಬೇಕು. ಹೌದು, ಅದೇ ತರ ನೋಡಿ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದಿ, ಓಕೆ, ಪರ್ಪೆಂಡಿಕ್ಯುಲರ್ ದಿ ವೆಕ್ಟರ್ಸ್ A ವೆಕ್ಟರ್ ಪ್ಲಸ್ B ವೆಕ್ಟರ್ ಅಂಡ್ A ವೆಕ್ಟರ್ ಮೈನಸ್ B ವೆಕ್ಟರ್. ಓಕೆ, ಇಲ್ಲಿ ಸಿ ವೆಕ್ಟರ್ ಮತ್ತೆ ಡಿ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇರುತ್ತೆ, ಹೌದಾ? ಅದೇ ತರ ಇಲ್ಲಿ ಯೂನಿಟ್ ವೆಕ್ಟರ್ ಎದಕ್ಕೆ ಪರ್ಪೆಂಡಿಕ್ಯುಲರ್ ಇದೆ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಮತ್ತೆ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಅಂತ. ಅದೇ ಇಂಡೈರೆಕ್ಟ್ಲಿ ಮೀನಿಂಗ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು. ಓಕೆ, ಇಲ್ಲಿ ಬರೀತೀವಿ ನೋಡಿ, ಬೇರೆ ಪೆನ್ ಇದ್ದಾರೆ. ಸಿ ವೆಕ್ಟರ್ ದಟ್ ಇಸ್ ಈಕ್ವಲ್ ಟು ಎ ವೆಕ್ಟರ್, ಯಾವುದೋ ವೆಕ್ಟರ್ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಓಕೆ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಅಂಡ್ ಸಿ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್. ಓಕೆ, ಯಾವುದೋ ವೆಕ್ಟರ್ ಫಾರ್ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಅಂಡ್ ಎ ವೆಕ್ಟರ್ ಮೈನಸ್ ಸಿ ವೆಕ್ಟರ್, ಅದೇ ಇದು. ಓಕೆ, ಸೊ ಅದೇ ಇದು. ಸೊ ವಿಚ್ ಮೀನ್ಸ್ ನಾವು ಎನ್ ಕ್ಯಾಪ್ ದಟ್ ಈಸ್ ಈಕ್ವಲ್ ಹೆಂಗ್ ಬರೀ ನಾವು, ಸಿ ಪ್ಲಸ್ ಇಲ್ಲೇ ಇಂದ ನಮಗೆ, ದಟ್ ಈಸ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಓಕೆ, ಕ್ರಾಸ್ ಪ್ರಾಡಕ್ಟ್ ವಿತ್ ಏನು ನಮಗೆ, ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಎ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಡಿವೈಡೆಡ್ ಬೈ ನಮ್ಗೆ ಏನು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಓಕೆ, ಸೊ ಕ್ರಾಸ್ ಪ್ರಾಡಕ್ಟ್ ಇತ್ತು ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್, ಇದರದ್ದು ಮ್ಯಾಗ್ನಿಟ್ಯೂಡ್ ಅದು ಬರಿಬೇಕು. ದಿಸ್ ಇಸ್ ವಾಟ್ ದ ಫಾರ್ಮುಲಾ. ಓಕೆ, ಇದು ಒಂದು ಫಾರ್ಮುಲಾ ನಮಗೆ. ಸೊ ಈ ಕ್ವಶನ್ಗೆ ಇದರಲ್ಲಿ ಈ ತರ ಸಾಲ್ವ್ ಮಾಡ್ಬಿಟ್ರೆ ಮುಗೀತು. ಸೊ ನೆಕ್ಸ್ಟ್ ನೋಡಿ, ಈಗ ಬರೀತೀನಿ ನೋಡಿ. ನೆಕ್ಸ್ಟ್ ಕೊಟ್ಟಿರೋದು ಬರ್ಕೊಳ್ಳಿ. ಫಸ್ಟ್ ಏನೇನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳೋಣ. ಫಸ್ಟ್ ಏನು ಕೊಟ್ಟಿದ್ದಾರೆ, ಎ ವೆಕ್ಟರ್ ಕೊಟ್ಟಿದ್ದಾರೆ. ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಐ ಕ್ಯಾಪ್, ಓಕೆ, ಪ್ಲಸ್ ಜೆ ಕ್ಯಾಪ್, ಓಕೆ, ಪ್ಲಸ್ ಕೆ ಕ್ಯಾಪ್, ಇಷ್ಟು ಕೊಟ್ಟಿದ್ದಾರಾ. ನೆಕ್ಸ್ಟ್ ಬಿ ವೆಕ್ಟರ್ ಏನು ಕೊಟ್ಟಿದ್ದಾರೆ, ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್, ಓಕೆ, ಪ್ಲಸ್ 3k ಕ್ಯಾಪ್, ಇಷ್ಟು ಕೊಟ್ಟಿದ್ದಾರೆ. ಓಕೆ, ಇಷ್ಟು ಕೊಟ್ಟಿದ್ದಾರೆ ಅಂತ ಬಂದ್ಮೇಲೆ ಈಗ ನಾವೇನ್ ಮಾಡೋಣ, ಇದನ್ನ ಕಂಡುಹಿಡಬೇಕು. ಇದನ್ನ ಕಂಡುಹಿಡಬೇಕಂದ್ರೆ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಕಂಡುಹಿಡಬೇಕು. ಫಸ್ಟ್ ಎ ವೆಕ್ಟರ್, ಓಕೆ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಸೊ ದಟ್ ಈಸ್ ಐ ಕ್ಯಾಪ್, ಎ ವೆಕ್ಟರ್ ಬರ್ಕೊಳ್ಳಿ, ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್, ಓಕೆ, ಪ್ಲಸ್ ಕೆ ಕ್ಯಾಪ್. ನೆಕ್ಸ್ಟ್ ಪ್ಲಸ್ ಬಿ ವೆಕ್ಟರ್ ಅಂತ ಇದು, ಹೌದಾ, ದಟ್ ಈಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್, ಓಕೆ, ಪ್ಲಸ್ 3k ಕ್ಯಾಪ್. ಓಕೆ, ದಟ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಪ್ಲಸ್ ಐ ಕ್ಯಾಪ್ ಅಂದ್ರೆ 2i ಕ್ಯಾಪ್ ಬರ್ಕೊಳ್ಳಿ. ನೆಕ್ಸ್ಟ್ ಜೆ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಅಂದ್ರೆ 3j ಕ್ಯಾಪ್ ಬರುತ್ತೆ, 3j ಕ್ಯಾಪ್ ಬರ್ಕೊಳ್ಳಿ. ನೆಕ್ಸ್ಟ್ ಕೆ ಕ್ಯಾಪ್ ಪ್ಲಸ್ 3k ಕ್ಯಾಪ್ ಅಂದ್ರೆ 4k ಕ್ಯಾಪ್ ಬರುತ್ತೆ, 4k ಕ್ಯಾಪ್ ಬರ್ಕೊಳ್ಳಿ. ಇಷ್ಟ ಆಯ್ತು. ನೆಕ್ಸ್ಟ್ ಅದೇ ತರ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಕಂಡುಹಿಡಬೇಕು. ದಟ್ ಈಸ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎ ವೆಕ್ಟರ್ ದಟ್ ಈಸ್ ಏನಿದೆ ನಮಗೆ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್, ಓಕೆ, ಪ್ಲಸ್ ಕೆ ಕ್ಯಾಪ್. ನೆಕ್ಸ್ಟ್ ಮೈನಸ್ ಆಫ್ ಬ್ರಾಕೆಟ್ ಓಪನ್ ಮಾಡ್ಕೊಂಡು ಬರ್ಕೊಳ್ಳಿ, ದಟ್ ಈಸ್ ಐ ಕ್ಯಾಪ್, ಓಕೆ, ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್. ಓಕೆ, ಇಲ್ಲಿ ನೋಡಿ ಇದನ್ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ, ಇಲ್ಲಿ ನೋಡಿ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತೀವಿ, ಹೆಂಗ್ ಬರ್ತದೆ, ದಟ್ ಈಸ್ ಐ ಕ್ಯಾಪ್, ಓಕೆ, ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಇದು ಮೈನಸ್ ಇಂದ ಇದು ಎಲ್ಲದಕ್ಕೆ ಮಲ್ಟಿಪ್ಲೈ ಮಾಡಿ, ಅವಾಗ ಏನ್ ಬರುತ್ತೆ, ಮೈನಸ್ ಐ ಕ್ಯಾಪ್, ಓಕೆ, ಮೈನಸ್ 2j ಕ್ಯಾಪ್, ಓಕೆ, ಮೈನಸ್ 3k ಕ್ಯಾಪ್, ಇಷ್ಟು ಬರುತ್ತೆ ನೋಡಿ. ದಟ್ ಈಸ್ ಈಕ್ವಲ್ ಟು ರಿಸಲ್ಟೆಂಟ್ ವೆಕ್ಟರ್ ಏನು ಬರುತ್ತೆ, ಐ ಕ್ಯಾಪ್ ಪ್ಲಸ್ ಐ ಕ್ಯಾಪ್ ಮೈನಸ್ ಐ ಕ್ಯಾಪ್ ಕ್ಯಾನ್ಸಲ್ ಆಗಿ 0 ಬಂದ್ಬಿಡುತ್ತೆ. ಜೆ ಕ್ಯಾಪ್ ಅಲ್ಲಿ ಮೈನಸ್ 2j ಕ್ಯಾಪ್ ಹೊಡೆದ್ರೆ ಮೈನಸ್ ಜೆ ಕ್ಯಾಪ್ ಬರುತ್ತೆ, ಮೈನಸ್ ಜೆ ಕ್ಯಾಪ್ ಬರ್ಕೊಳ್ಳಿ. ಅದೇ ತರ ಕೆ ಕ್ಯಾಪ್ ಅಲ್ಲಿ ಮೈನಸ್ 3 ಕ್ಯಾಪ್ ಆದ್ರೆ ಮೈನಸ್ 2k ಕ್ಯಾಪ್ ಆಗುತ್ತೆ, ಮೈನಸ್ 2. ಇಷ್ಟ ಆಯ್ತು. ಅಂದ್ರೆ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್, ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಅಂದ್ರೆ ಇಷ್ಟು ಬರುತ್ತೆ. ಈಗ ನೋಡಿ ನಾವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕಂದ್ರೆ ಫಸ್ಟ್ ಎ ಪ್ಲಸ್ ಬಿ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಕಂಡುಹಿಡಬೇಕು ನಾವು. ಇದನ್ನ ಕಂಡುಹಿಡಬೇಕಂದ್ರೆ ನಾವು ಡಿಟರ್ಮೆಂಟ್ ಯೂಸ್ ಮಾಡ್ಕೊಂಡು ಕಂಡುಹಿಡಬೇಕು. ದಟ್ ಈಸ್ ಐ ಕ್ಯಾಪ್
ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಓಕೆ, ನೆಕ್ಸ್ಟ್ ಇಲ್ಲೇನಿದೆ, ಫಸ್ಟ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ದು ಸ್ಕೇಲರ್ ಕಾಂಪೊನೆಂಟ್ಸ್ ಬರ್ಕೊಳ್ಳಿ. ಏನಿದೆ 2 3 4 ಹೌದಾ, ದಟ್ ಈಸ್ 2 3 4. ನೆಕ್ಸ್ಟ್ ಅದೇ ಥರ ನಾವೇನು ಮಾಡೋಣ, ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ದು ಸ್ಕೇಲರ್ ಕಾಂಪೊನೆಂಟ್ಸ್ ಬರ್ಕೊಳ್ಳೋಣ. ಐ ಕ್ಯಾಪ್ 0 ಇದೆ, ಐ ಕ್ಯಾಪ್ 0 ಇದೆ, ಜೆ ಕ್ಯಾಪ್ -1, ಇಲ್ಲಿ -2 ಇದೆ, -. ಓಕೆ, ನಾವು ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ದಟ್ ಈಸ್ ಈಕ್ವಲ್ ಟು ನಮಗೆ ಎಕ್ಸ್ಪಾಂಡಿಂಗ್ ಅಲಾಂಗ್ ಫಸ್ಟ್ ರೋ ಇದೇನಾಗುತ್ತೆ, ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ ನೋಡಿ, ಪ್ಲಸ್ ಮೈನಸ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಆಗುತ್ತೆ ಐ ಕ್ಯಾಪ್ ಆಫ್ ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ, ಫಸ್ಟ್ ರೋ ಫಸ್ಟ್ ಕಾಲಮ್ 3 × -2 ಮಾಡಿದ್ರೆ -6 ಬರುತ್ತೆ, -4 × -1 ಮಾಡಿದ್ರೆ -4 ಬರುತ್ತೆ, -4 ಬರ್ಕೊಳ್ಳಿ. ಓಕೆ, ಇಷ್ಟ ಆಯ್ತು ನೋಡಿ. ನೆಕ್ಸ್ಟ್ ಅದೇ ಥರ ಮೈನಸ್ ಜೆ ಕ್ಯಾಪ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಸೊ 2 × -2 ಮಾಡಿದ್ರೆ -4 ಬರುತ್ತೆ, -4 ಬರ್ಕೊಳ್ಳಿ. ಸೊ ನಮಗೆ 0 × ಎನಿಥಿಂಗ್ 0 ಬರುತ್ತೆ. ಅದೇ ಥರ ಪ್ಲಸ್ ಕೆ ಕ್ಯಾಪ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. 2 × -1 ಮಾಡಿದ್ರೆ -2 ಬರುತ್ತೆ, -2 ಬರ್ಕೊಳ್ಳಿ. ಓಕೆ, ಸೊ 0 × 4 ಮಾಡಿದ್ರೆ 0 ಬರುತ್ತೆ, ಸಾರಿ 0 × 3 ಮಾಡಿದ್ರೆ 0 ಬರುತ್ತೆ, ಅದು ಬರ್ಕೊಳ್ತಿಲ್ಲ. ಇಲ್ಲಿ ನೋಡಿ ನಮ್ಗೆ ಏನು ಬರುತ್ತೆ ಅಂದರೆ, ಸೊ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ ಅಂದರೆ, ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಬರುತ್ತೆ, -6 + 4 ಅಂದರೆ ದಟ್ ಈಸ್ -2 ಐ ಕ್ಯಾಪ್ ಪ್ಲಸ್ 4 ಜೆ ಕ್ಯಾಪ್, ಸಾರಿ ಇದು ಪ್ಲಸ್ 4 ಜೆ ಕ್ಯಾಪ್, ಓಕೆ, -2 ಕೆ ಕ್ಯಾಪ್. ಇದು ಬಂತು ನೋಡಿ. ನಮ್ಗೆ ಏನು ಬಂತಂದ್ರೆ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಇಷ್ಟು ಬಂತು. ಓಕೆ, ನಾವು ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಬೇಕು. ಇದ್ರ ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ -2 ನ ಸ್ಕ್ವೇರ್ ಮಾಡಿ -2 ಸ್ಕ್ವೇರ್, ಓಕೆ, ಪ್ಲಸ್ 4 ಸ್ಕ್ವೇರ್, ಓಕೆ, ಪ್ಲಸ್ -2 ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಮಗೆ -2 ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. 4 ನ ಸ್ಕ್ವೇರ್ ಮಾಡಿದ್ರೆ 16 ಬರುತ್ತೆ, -2 ನ ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ, 4 ಬರ್ಕೊಳ್ಳಿ. ನಮ್ಗೆ ಎಷ್ಟು ಬರುತ್ತೆ ನೋಡಿ, √24 ಬರುತ್ತೆ ನೋಡಿ, √24. ಸೊ √24 ಯಾವ ಥರ ಬರಿಬೋದು ನಾವು, ಸೊ √24 ಇದನ್ನ ಸ್ವಲ್ಪ ಕಡೆ ತೊಗೊಂಡು ಹೋಗ್ತೇಳ್ರಿ. √24 we can it as ನಮಗೆ 6 4 ಈ ಥರ ಬರುತ್ತೆ, ದಟ್ ಈಸ್ 4 6 ಓಕೆ. ಸೊ ದಿಸ್ we can it as 2√6 ಬರುತ್ತೆ, 2√6 ಬರಿಬೋದು. ಓಕೆ, ದಟ್ ಈಸ್ n ಕ್ಯಾಪ್ ದಟ್ ಈಸ್ ಈಕ್ವಲ್ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಅದು ಬರ್ಕೊಳ್ಳಿ. n ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಎ ವೆಕ್ಟರ್, ಓಕೆ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್. ಓಕೆ, ಇಷ್ಟು. ಓಕೆ, ನಾವು ನೋಡಿ ಇದನ್ನ ಕ್ರಾಸ್ ಪ್ರಾಡಕ್ಟ್ ಮಾಡಿದ್ರೆ ಏನು ಬರುತ್ತೆ ಅಂತ ಬರ್ಕೊಳ್ಳಿ. ದಟ್ ಈಸ್ -2 ಐ ಕ್ಯಾಪ್ ಪ್ಲಸ್ 4 ಜೆ ಕ್ಯಾಪ್ -2 ಕೆ ಕ್ಯಾಪ್ ಡಿವೈಡೆಡ್ ಬೈ 2√6. ಓಕೆ, 2√6 ಬಂತ. ಇದು 2√6 2 ಇಂದ ಡಿವೈಡ್ ಮಾಡ್ತೀನಿ, 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಇದಕ್ಕೆ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, -i ಕ್ಯಾಪ್ ಡಿವೈಡೆಡ್ ಬೈ 2√6 ಇಂದ ಡಿವೈಡ್ ಮಾಡಿದ್ರೆ √6 ಬರುತ್ತೆ. ವೈ ಬಿಕಾಸ್ ಈ 2 ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಇಲ್ಲಿ ಇದಕ್ಕೆ ಡಿವೈಡ್ ಮಾಡಿ 4 ಜೆ ಕ್ಯಾಪ್ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ 2 1 2 ಜಾವಾಗುತ್ತೆ 2 ಜೆ ಕ್ಯಾಪ್ ಡಿವೈಡೆಡ್ ಬೈ √6. ಓಕೆ, ನೆಕ್ಸ್ಟ್ ಅದೇ ಥರ ಇಲ್ಲಿ -2 ಕ್ಯಾನ್ಸಲ್ ಆಗುತ್ತೆ, ಕೆ ಕ್ಯಾಪ್ ಡಿವೈಡೆಡ್ ಬೈ √6 ಬರುತ್ತೆ. ಓಕೆ, ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನಮ್ಗೆ ಇದು ಗೊತ್ತಿರಬೇಕು, ಇದು ಕಾನ್ಸೆಪ್ಟ್. ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಎನಿ 2 ವೆಕ್ಟರ್ಸ್ ಅಂದ್ರೆ ಇದು ಫಾರ್ಮುಲಾ. ಓಕೆ, ಬಟ್ ಇಲ್ಲಿ ಎನಿ 2 ವೆಕ್ಟರ್ಸ್ ಅಂದ್ರೆ ಯಾವ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಅಂಡ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್. ಈ ವೆಕ್ಟರ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಅಂದ್ರೆ ಯೂನಿಟ್ ವೆಕ್ಟರ್, ಅದು ಈ ತರ ಮಾಡ್ಬೇಕು ನಾವು. ಓಕೆ, ಎಷ್ಟು ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. Okay, now just see here A and B and C are 3 vectors such that magnitude of A vector, magnitude of B vector, magnitude of C vector. Each vector is orthogonal to the sum of other 2 vectors. Okay, each vector is orthogonal andre orthogonal is nothing but perpendicular. This is nothing but perpendicular antartha. So perpendicular antartha, orthogonal is nothing but perpendicular antartha. Okay, so and find out the magnitude of A vector plus B vector plus C vector ಅನ್ನಡಿ ಅಂತ ಹೇಳಿದ್ರೆ. ಓಕೆ, ಸೊ ನೋಡಿ ಕೊಟ್ಟಿರೋದು ಬರ್ಕೊಳ್ಳಿ ಫಸ್ಟ್. ಓಕೆ, ಎ ವೆಕ್ಟರ್, ಓಕೆ, ಎ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್, ಸಾರಿ ಎ ವೆಕ್ಟರ್ ಅಲ್ಲ,
ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಇಸ್ ಈಕ್ವಲ್ ಎಷ್ಟು ಕೊಟ್ಟಿದ್ದಾರೆ 3 ಅಂತ ಕೊಟ್ಟಿದ್ದಾರೆ. ಅದೇ ತರ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಎಷ್ಟು ಕೊಟ್ಟಿದ್ದಾರೆ ನಮಗೆ 4 ಕೊಟ್ಟಿದ್ದಾರೆ. ಅದೇ ತರ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ದಟ್ ಇಸ್ ಈಕ್ವಲ್ ಎಷ್ಟು ಕೊಟ್ಟಿದ್ದಾರೆ ಇದು 5 ಕೊಟ್ಟಿದೆ. ಓಕೆ, ಇಷ್ಟ ಆಯ್ತಾ? ಇಷ್ಟಾದ್ಮೇಲೆ ನಾವೇನ್ ಮಾಡೋಣ, ಎ ಬಿ ಅಂಡ್ ಸಿ ಆರ್ ಆರ್ಥೋಗೋನಲ್ ಟು ದಿ ಸಮ್ ಆಫ್ ಅದರ್ ಟು. ಓಕೆ, ಇಲ್ಲಿ ಏನ್ ಕೇಳ್ತಿದಾರೆ ಅಂದ್ರೆ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ಅದರ್ ಟು ವೆಕ್ಟರ್ಸ್. ಓಕೆ, ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ಪ್ಲಸ್ ಸಿ ವೆಕ್ಟರ್, ಈ ತರ ಹೇಳ್ತಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ಅದೇ ತರ ಸೊ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ಅದರ್ ಟು ವೆಕ್ಟರ್ಸ್. ಯಾವ್ದು ಅದರ್ ಟು ಅಂದ್ರೆ ಎ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್, ಹೌದಾ? ನೆಕ್ಸ್ಟ್ ಅದೇ ತರ ಸಿ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಸಮ್ ಆಫ್ ಅದರ್ ಟು ಅಂದ್ರೆ ಯಾವ್ಯಾವ ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್, ಹೌದಾ? ಇದು ಹೇಳ್ತಿದ್ದಾರೆ ಅವರು. ಓಕೆ, ಇದ್ರ ರಿಸಲ್ಟೆಂಟ್ ಏನ್ ಬರುತ್ತೆ ನಮಗೆ, ವೆನ್ ಎವರ್ ಯು ಹ್ಯಾವ್ ಟೂ ವೆಕ್ಟರ್ಸ್, ನೋಡಿ ಎ ವೆಕ್ಟರ್ ಮತ್ತೆ ಬಿ ವೆಕ್ಟರ್, ಎ ಈಸ್ ಪರ್ಪೆಂಡಿಕ್ಯುಲರ್ ಟು ಬಿ ವೆಕ್ಟರ್ ಅಂತ ಬಂದ್ರೆ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ದಟ್ ಇಸ್ ಈಕ್ವಲ್ ಏನ್ ಬರುತ್ತೆ 0 ಬರುತ್ತೆ. ಇದು ಗೊತ್ತಿರಬೇಕು. ಓಕೆ, ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ನಮ್ಗೆ ಏನ್ ಬರುತ್ತೆ 0 ಬರುತ್ತೆ. ಅದೇ ತರ ಇದ್ರದ್ದು ಏನ್ ಬರುತ್ತೆ ನಮಗೆ, ಸೊ ದಟ್ ಈಸ್ ಎ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ದಟ್ ಇಸ್ ಈಕ್ವಲ್ ಏನ್ ಬರುತ್ತೆ 0 ಬರುತ್ತೆ. ಅದೇ ತರ ನಮಗೆ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ದಟ್ ಇಸ್ ಈಕ್ವಲ್ ಏನ್ ಬರುತ್ತೆ ಅದನ್ನು 0 ಬರುತ್ತೆ. ನೆಕ್ಸ್ಟ್ ಅದೇ ತರ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಅದನ್ನ ಏನ್ ಬರುತ್ತೆ ನಮಗೆ 0 ಬರುತ್ತೆ. ಅಂದ್ರೆ ಇದ್ರ ರಿಸಲ್ಟ್ ಇನ್ನೂ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ ಏನ್ ಬರುತ್ತೆ, ದಿಸ್ ಇಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್, ಓಕೆ, ಪ್ಲಸ್ ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್ ದಟ್ ಇಸ್ ಈಕ್ವಲ್ ಏನ್ ಬರುತ್ತೆ 0. ನೆಕ್ಸ್ಟ್ ಅದೇ ತರ ನಮಗೆ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಬರುತ್ತೆ, ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ನೆಕ್ಸ್ಟ್ ಅದೇ ತರ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು 0. ನೆಕ್ಸ್ಟ್ ಅದೇ ತರ ಇದೇನು ಬರುತ್ತೆ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ದಟ್ ಇಸ್ ಈಕ್ವಲ್ ಟು ಪ್ಲಸ್ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 0. ಇಷ್ಟು ಕೊಟ್ಟಿದೆ. ಓಕೆ, ಇಷ್ಟು ಕೊಟ್ಟಾಗ ಸೊ ನಾವೇನ್ ಮಾಡ್ಬೇಕಂದ್ರೆ, ಇಷ್ಟು ಇದು ಕಂಡು ಹಿಡ್ಕೊಂಡು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಇದು ಕಂಡೀಷನ್ ಕೊಟ್ಟಿದ್ದು ಬರ್ಕೊಂಡ್ವಿ. ನೆಕ್ಸ್ಟ್ ಏನ್ ಕೊಟ್ಟಿದ್ರು ಅವರು, ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್, ಇಲ್ಲಿ ಬರ್ಕೊಳ್ತೀನಿ, ಐ ಹ್ಯಾವ್ ಟು ಫೈಂಡ್ ಔಟ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್, ಓಕೆ, ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್. ಓಕೆ, ಇದನ್ನ ಕಂಡುಹಿಡಿಯಬೇಕಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ, ಓಕೆ, ಸೊ ನಾವು ಯು ನೋ ದಟ್ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಎ ವೆಕ್ಟರ್ ದಟ್ ಇಸ್ ಈಕ್ವಲ್ ಏನ್ ಮಾಡುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಹೋಲ್ ಸ್ಕ್ವೇರ್ ಬರ್ತದ. ಓಕೆ, ಅದೇ ತರ ನಾನೇನ್ ಮಾಡ್ತೀನಿ, ಅದೇ ತರ ಉಲ್ಟಾ ಅದೇ ತರ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್, okay, whole square that is equal to, we can also write as dot product of a vector plus b vector plus c vector, okay, into, okay, dot product with a vector plus b vector plus c vector. ಇದೇ ತರ ಬರೀಬಹುದು ವಾಪಸ್. ಓಕೆ, ಇದು ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್ಸ್ ಸ್ಕ್ವೇರ್ ಬರ್ತದ. ಅದೇ ತರ ನಾನು ಮಾಡಿದ್ದೀನಿ ನೋಡಿ. ನೆಕ್ಸ್ಟ್ ಏನ್ ಮಾಡೋಣ, ಈ ಎ ವೆಕ್ಟರ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಇದಕ್ಕೆ ಮಲ್ಟಿಪ್ಲೈ, ಅದೇ ತರ ಬಿ ವೆಕ್ಟರ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಆಮೇಲೆ ಇದಕ್ಕೆ ಮಲ್ಟಿಪ್ಲೈ, ಅದೇ ತರ ಸಿ ವೆಕ್ಟರ್ ಇದಕ್ಕೆ ಡಾಟ್ ಪ್ರಾಡಕ್ಟ್ ಮಾಡಿ ಆಮೇಲೆ ಇದಕ್ಕೆ ಡಾಟ್ ಮಾಡಿ ಇದಕ್ಕೆ ಡಾಟ್ ಮಾಡಿ, ಅವಾಗ ಏನ್ ಬರುತ್ತೆ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಎ ವೆಕ್ಟರ್ ಮಾಡಿದಾಗ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಸ್ಕ್ವೇರ್ ಬರುತ್ತೆ. ಅದೇ ತರ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಬರುತ್ತೆ, ದಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್. ಅದೇ ತರ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಸಿ ವೆಕ್ಟರ್, ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಸಿ ವೆಕ್ಟರ್. ನೆಕ್ಸ್ಟ್ ಅದೇ ತರ ಪ್ಲಸ್ ಬಿ ವೆಕ್ಟರ್ ಇವೆಲ್ಲದರ ಜೊತೆ ಡಾಟ್ ಪ್ರಾಡಕ್ಟ್ ಮಾಡಬೇಕು. ಅವಾಗ ಏನ್ ಬರುತ್ತೆ ಡಾಟ್ ಪ್ರಾಡಕ್ಟ್ ಆಫ್ ಬಿ ಅಂಡ್ ಎ ವೆಕ್ಟರ್ ಪ್ಲಸ್ ಡಾಟ್ ಪ್ರಾಡಕ್ಟ್ ಆಫ್ ಬಿ ಅಂಡ್ ಬಿ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಹೋಲ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಡಾಟ್ ಪ್ರಾಡಕ್ಟ್ ಆಫ್ ಬಿ ಅಂಡ್ ಸಿ ವೆಕ್ಟರ್, ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್. ನೆಕ್ಸ್ಟ್ ಅದೇ ತರ ನೋಡಿ, ಇಲ್ಲಿ ಸ್ಪೇಸ್ ಇಲ್ಲ, ಇಲ್ಲಿ ಬೇಕಾದ್ರೆ ಇಲ್ಲಿ ಸ್ವಲ್ಪ ಮೇಲೆ ತಗೊಳ್ಳೋಣ, ಸ್ಪೇಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಅದೇ ತರ ಸಿ ವೆಕ್ಟರ್ ಇದ್ರ ಮೂರು ಜೊತೆ ಡಾಟ್ ಪ್ರಾಡಕ್ಟ್ ಮಾಡೋಣ, ಏನ್ ಬರುತ್ತೆ ನಮಗೆ ದಟ್ ಈಸ್ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್. ಓಕೆ, ನೆಕ್ಸ್ಟ್ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್, ಓಕೆ, ಪ್ಲಸ್ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಹೋಲ್ ಸ್ಕ್ವೇರ್. ಓಕೆ, ನಾವು ಜಸ್ಟ್ ಈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂದ್ರೆ 3 ಅಂದ್ರೆ 3 ಸ್ಕ್ವೇರ್ ಕೊಟ್ಟಿದ್ದಾರೆ, 3 ಸ್ಕ್ವೇರ್ ಪ್ಲಸ್ ಡಾಟ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ವೆಕ್ಟರ್. ಇಲ್ಲಿ ನೋಡಿ ಇದನ್ನ ಕಂಡೀಷನ್ ಯೂಸ್ ಮಾಡ್ಕೊಂಡು ಇದನ್ನ ನೋಡಿ, ಇದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡೋಣ 0 ಅಂತ ಬರೀಬೋದಾ, ಬೇಕಾದ್ರೆ ನೋಡಿ ಇದನ್ನ ಬೇಕಾದ್ರೆ ನೋಡಿ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಸಿ ವೆಕ್ಟರ್ ಅಂದ್ರೆ 0 ಬರುತ್ತೆ, ಇದನ್ನ 0 ಅಂತ ಬರ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅದೇ ತರ ಇಲ್ಲಿ ನೋಡಿ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್. ಇವೆರಡು ಸಮ್ ಮಾಡಿದ್ರೆ ಏನ್ ಬರುತ್ತೆ ಬೇಕಾದ್ರೆ ನೋಡಿ, ಇವೆರಡು ಸಮ್ ಮಾಡಿದ್ರೆ ಏನ್ ಬರುತ್ತೆ ನಮಗೆ ಅದು 0 ಬರ್ತಾ, ಇದನ್ನ 0 ಬರ್ಕೊಳ್ಳಿ. ಓಕೆ, ಅದೇ ತರ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಎಷ್ಟು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂದ್ರೆ 4 ಸ್ಕ್ವೇರ್ ಬರುತ್ತೆ, 4 ಸ್ಕ್ವೇರ್ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ತರ ಇದೇನಿದೆ ಮ್ಯಾಗ್ನಿಟ್ಯೂಡ್ ಆಫ್ ಇದು ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಎ ವೆಕ್ಟರ್. ಓಕೆ, ಸಿ ವೆಕ್ಟರ್ ಡಾಟ್ ಇದು ಸ್ವಲ್ಪ ಬೇರೆ ತಗೊಳ್ಳೋದು, ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಎ ವೆಕ್ಟರ್
ಪ್ಲಸ್ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಬಿ ವೆಕ್ಟರ್ ಇದನ್ನ ಏನು ಬರುತ್ತೆ ಇದನ್ನ ವ್ಯಾಲ್ಯೂ ಏನು ಬರುತ್ತೆ ಅದನ್ನು 0 ಬರುತ್ತೆ. ಓಕೆ, ಇದನ್ನು 0 ಬರ್ಕೊಳ್ಳಿ, 0 ಸ್ಕ್ವೇರ್ ಅಥವಾ 0 ಬರುತ್ತೆ, 0 ಬರ್ಕೊಳ್ಳಿ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್. ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಎಷ್ಟು 5 ಕೊಟ್ಟಿದ್ರೆ 5 ಬರ್ಕೊಳ್ಳಿ, 5 ಸ್ಕ್ವೇರ್. ಯಾಕಂದರೆ 3 ಸ್ಕ್ವೇರ್ ಅಂದರೆ 9 ಬರುತ್ತೆ, 9 ಪ್ಲಸ್ 16 ಪ್ಲಸ್ 25. ಓಕೆ, ಎಷ್ಟು ಬರುತ್ತೆ ನೋಡಿ, ಇವೆಲ್ಲ ಆ್ಯಡ್ ಮಾಡಿ ದಟ್ ಈಸ್ 25, ದೆನ್ ನಿಮಗೆ 50 ಬರುತ್ತೆ ನೋಡಿ, ದಟ್ ಈಸ್ 50. ಬಟ್ ಇಲ್ಲಿ ಏನು ಕೊಟ್ಟಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಹೋಲ್ ಸ್ಕ್ವೇರ್ ಇದೆ, ಹೌದಾ? ಇದನ್ನ ಈ ಕಡೆ ಏನಾಗುತ್ತೆ ನಮಗೆ ದಟ್ ಈಸ್ √50 ಆಗುತ್ತೆ. ಸೊ √50 ವಿ ಕ್ಯಾನ್ ರೈಟ್ ಆಸ್ ದಟ್ ಈಸ್ ಏನಂತ ಬರೀಬೋದು, ದಟ್ ಈಸ್ 25 2 ಜಾ. ಓಕೆ, ಸೊ ದಟ್ ಈಸ್ 25 √25 2 ಜಾ. ಓಕೆ, 25 2 ಜಾ ಅಂತ ಬರೀಬೋದು, ದಟ್ ಈಸ್ 5√2 ಬರುತ್ತೆ. 5√2 ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್, ಸೊ ದಟ್ ಈಸ್ ಈಕ್ವಲ್ ಏನು ಬರುತ್ತೆ 5√2. ಇಷ್ಟು ನೋಡಿ, ಇಷ್ಟು ಸಾಲ್ವ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಸೊಲ್ಯೂಷನ್ ಬಂದಿದೆ ಅಂತ ಅರ್ಥ. ಓಕೆ, ಜಸ್ಟ್ ವಿಡಿಯೋನ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣಂತೆ. ಓಕೆ, ನೋಡಿ ನಿಮಗೆ ಕ್ವಶನ್ನು ಲೆಂತಿ ಅನಿಸ್ತವೆ, ಇವು ಲೆಂತಿ ಏನಿಲ್ಲ, ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟೈಮ್ ಭಾಳ ಅನಿಸ್ತಿದೆ ನಿಮಗೆ. ನೀವು 2x ಸ್ಪೀಡಲ್ಲಿ ನೋಡಿದರೆ ಸೊ ಜಲ್ದಿ ಆಗುತ್ತೆ. ನೀವು ಮತ್ತೇನು ಮಾಡೋಕ್ಕಾಗಲ್ಲ, ಮತ್ತೆಲ್ಲ ಎಕ್ಸ್ಪ್ಲೈನ್ ಮಾಡೋಕ್ಕಂದ್ರೆ ಸ್ವಲ್ಪ ಟೈಮ್ ಆಗುತ್ತೆ. ಬಟ್ ವೈ ಬಿಕಾಸ್ ಸ್ಲೋ ಲರ್ನರ್ಸು ಇರ್ತಾರೆ, ಅವರು ಇರ್ತಾರೆ ಅಂತೇಳಿ ತಿಳ್ಕೊಂಡು ನಾನು ಕ್ಲಾಸ್ ಮಾಡ್ತಿದ್ದೀನಿ. ಓಕೆ, ಸೊ ನೀವು ಬೇಕಾದರೆ ನಿಮಗೆ ಭಾಳ ಸ್ಲೋ ಅನ್ಸಿದ್ರೆ ನೀವು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಇದು ಲಾಸ್ಟ್ ಕ್ವಶನ್, ಇದೊಂದು ಕ್ವಶನ್ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಓಕೆ, ವೆಕ್ಟರ್ಸ್ ಮುಗೀತು. ಓಕೆ, ನೆಕ್ಸ್ಟ್ ನೋಡಿ ಏನು ಕೊಟ್ಟಿದ್ರೆ ಎ ಬಿ ಆ್ಯಂಡ್ ಸಿ ಆರ್ ಯೂನಿಟ್ ವೆಕ್ಟರ್ಸ್. ಓಕೆ, ಈಗ ಹೆಂಗೆ ಮಾಡಿದ್ವಿ ಎಕ್ಸಾಕ್ಟ್ಲಿ ಅದೇ ಥರ ಇದು. ಓಕೆ, ಈಗ ಹೆಂಗೆ ಮಾಡಿದ್ವಿ ಎಕ್ಸಾಕ್ಟ್ಲಿ ಅದೇ ಥರ. ಎ ಆ್ಯಂಡ್ ಬಿ ಆ್ಯಂಡ್ ಸಿ ಆರ್ ಯೂನಿಟ್ ವೆಕ್ಟರ್ಸ್ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್, ಓಕೆ, ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್, ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್, ದಟ್ ಈಸ್ ಈಕ್ವಲ್ ಟು ಇವು ಮೂರು ಯೂನಿಟ್ ವೆಕ್ಟರ್ ಅಂದರೆ ಇದ್ರ ಮ್ಯಾಗ್ನಿಟ್ಯೂಡ್ ಎಷ್ಟಿರುತ್ತೆ 1 ಇರುತ್ತೆ. ಓಕೆ, ಆ್ಯಂಡ್ ಇದ್ರದ್ದು ಏನು ಕೊಟ್ಟಿದ್ದಾರೆ, ಇದ್ರದ್ದು ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, ದಟ್ ಈಸ್ ಅದನ್ನು ಬರ್ಕೊಳ್ಳಿ, ದಟ್ ಈಸ್ ಎ ಪ್ಲಸ್ ಬಿ ಪ್ಲಸ್ ಸಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 0 ಅಂತ ಕೊಟ್ಟಿದೆ. 0 ವೆಕ್ಟರ್ ಅಂದರೆ ಮ್ಯಾಗ್ನಿಟ್ಯೂಡ್ 0 ಇರ್ತದೆ. ಅದೇ ಥರ ಇದ್ರದ್ದೇನು, ದಟ್ ಈಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಏನು ಬರುತ್ತೆ ಅಂತ ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಓಕೆ, ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ ಅಂತ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಈಗ ನೋಡಿ ಜಸ್ಟ್ ಕಂಡುಹಿಡಿಯೋಣ. ಫಸ್ಟ್ ಆಫ್ ಆಲ್ ನೋಡಿ ಇದ್ರದ್ದು ಸಮ್ ಮಾಡಿದ್ರೆ 0 ಬರ್ತಂದ್ರೆ 0 ವೆಕ್ಟರ್ ಬರ್ತಂದ್ರೆ ಇದ್ರ ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ 0 ಬರ್ತಂತಾರೆ. ಓಕೆ, ವಿಚ್ ಮೀನ್ಸ್ ನಾವು ಜಸ್ಟ್ ಇವು ಎರಡು ಸಲ ಮಲ್ಟಿಪ್ಲೈ ಮಾಡೋಣ ಇದಕ್ಕೆ. ಓಕೆ, ದಟ್ ಈಸ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಹೋಲ್ ಸ್ಕ್ವೇರ್. ಓಕೆ, ಸೊ ದಟ್ ಈಸ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ, ದಟ್ ವಿ ಕ್ಯಾನ್ ಇಟ್ ಆಸ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್, ಓಕೆ, ಡಾಟ್ ಪ್ರಾಡಕ್ಟ್ ವಿತ್ ಅದೇ ವೆಕ್ಟರ್ ಜೊತೆ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್. ಈ ಥರ ಈಗ ಜಸ್ಟ್ ನಾವು ಬರ್ದಿದ್ದಲ್ಲ ಅದೇ ಥರ ಇದನ್ನು. ಓಕೆ, ಇದ್ರ ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ 0 ವೆಕ್ಟರ್ ಮ್ಯಾಗ್ನಿಟ್ಯೂಡ್ 0ನೇ ಬರ್ತದೆ, 0 ಬರ್ತದೆ. ಇದನ್ನು ಒಂದೊಂದು ಮಲ್ಟಿಪ್ಲೈ ಮಾಡಿ. ಎ ವೆಕ್ಟರ್ ನಮ್ಗೆ ಏನು ಬರುತ್ತೆ ಇಲ್ಲಿ ಮಾಡಿದ್ದಿದೆ, ನಾನು ಅದನ್ನೇ ಬರ್ಕೊಂಡ್ಬಿಡ್ತೀನಿ. ಓಕೆ, ನೀವು ಟೈಮ್ ವೇಸ್ಟ್ ಮಾಡಬೇಡಿ, ಮತ್ತೆ ಇಲ್ಲಿ ಮಾಡಿದ್ದಿದೆ ನೋಡಿ. ಓಕೆ, ಸೊ ಇಷ್ಟು ಬಂತಾ. ಓಕೆ, ನಾವು ಯು ಜಸ್ಟ್ ಸಿ ಇಷ್ಟು ಬಂದಾಗ ಸೊ ನಮಗೆ ಯು ಜಸ್ಟ್ ಸಿ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಅಂದರೆ 1 ಅಂದರೆ 1 ಸ್ಕ್ವೇರ್. ಓಕೆ, ಪ್ಲಸ್ ಇದು ನೋಡಿ ಇಲ್ಲಿ ಎ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಇದೆ. ಓಕೆ, ಅದನ್ನ ಹೆಂಗೆ ಬರುತ್ತೆ ಎ ಡಾಟ್ ಪ್ರಾಡಕ್ಟ್ ಬಿ ವೆಕ್ಟರ್. ಓಕೆ, ನೆಕ್ಸ್ಟ್ ಇಲ್ಲಿ ಎ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್ ಇದೆ. ಓಕೆ, ಇದು ಬಿ ಡಾಟ್ ಪ್ರಾಡಕ್ಟ್ ಎ ವೆಕ್ಟರ್ ವಿ ಕ್ಯಾನ್ ಆಲ್ಸೋ ರೈಟ್ ಆಸ್ ಎ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಅಂತ ಈ ಥರ ಬರ್ಕೋಬೋದು ನಾವು. ಅದೇ ಥರ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂದರೆ 1 ಸ್ಕ್ವೇರ್ ಆಗುತ್ತೆ, 1 ಬರ್ಕೊಳ್ಳಿ 1 ಸ್ಕ್ವೇರ್ ಪ್ಲಸ್ ಅದೇ ಥರ ಬಿ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್. ಓಕೆ, ನೆಕ್ಸ್ಟ್ ಪ್ಲಸ್ ಸಿ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್. ಇಲ್ಲಿ ಎ ಡಾಟ್ ಪ್ರಾಡಕ್ಟ್ ಸಿ ವೆಕ್ಟರ್. ಈಗ ದಿಸ್ ಸಿ ಡಾಟ್ ಪ್ರಾಡಕ್ಟ್ ಎ ವೆಕ್ಟರ್ ಐ ಕ್ಯಾನ್ ರೈಟ್ ಆಸ್ ಎ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್ ಅಂತ ಬರಿಬೋದು. ಅದೇ ಥರ ಸಿ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಐ ಕ್ಯಾನ್ ರೈಟ್ ಆಸ್ ಬಿ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್ ಅಂತ ಬರಿಬೋದು. ನೆಕ್ಸ್ಟ್ ಪ್ಲಸ್ 1 ಮ್ಯಾಗ್ನಿಟ್ಯೂಡ್ ಆಫ್ ಸಿ ವೆಕ್ಟರ್ ಅಂದರೆ 1 ಸ್ಕ್ವೇರ್ ಬರ್ಕೊಳ್ಳಿ. ನೆಕ್ಸ್ಟ್ ಅದೇ ಥರ ಇಲ್ಲಿ ನೋಡಿ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಅಂದರೆ ಏನ್ಬಿಡುತ್ತೆ 3 ಸ್ಕ್ವೇರ್, 3 ಆಗುತ್ತೆ, 3 ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ 2 ಟೈಮ್ಸ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಇದೆ, ಇಲ್ಲಿ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್, ಇಲ್ಲಿ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಇದೆ. ಸೊ ದಿಸ್ ವಿ ಕ್ಯಾನ್ ರೈಟ್ 2 ಟೈಮ್ಸ್ ಆಫ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್. ನೆಕ್ಸ್ಟ್ ಅದೇ ಥರ ಇಲ್ಲಿ ದಿಸ್ ಪ್ಲಸ್ ದಿಸ್ ಈ ಥರ, ಅಥವಾ ಇವೆರಡು ಸೇಮ್ ಇದೆ ನೋಡಿ, ಇದು ಮತ್ತೆ ಇದು, ಹೌದಾ? ದಟ್ ಈಸ್ 2 ಟೈಮ್ಸ್ ಆಫ್ ಡಾಟ್ ಪ್ರಾಡಕ್ಟ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್. ನೆಕ್ಸ್ಟ್ ಪ್ಲಸ್ ಅದೇ ಥರ ಇಲ್ಲಿ ಇದು ಸೇಮ್ ಆಗ್ತಾ ನೋಡಿ. ಸೊ ನಮ್ಗೆ ಏನಾಗುತ್ತೆ 2 ಟೈಮ್ಸ್ ಆಫ್ ಎ ಈಸ್ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್.
ಓಕೆ ಇಲ್ಲಿ ನೋಡಿ ಈ +3 ನ ಈ ಕಡೆ ತರಿಸಿ ಯಾವಾಗ ಬರುತ್ತೆ -3 ಬರುತ್ತೆ -3 ಬರ್ಕೊಳ್ಳಿ. ಇವೆಲ್ಲದರಲ್ಲಿ ಏನು ಕಾಮನ್ ಇದೆ 2 ಕಾಮನ್ ಇದೆ. 2 ಕಾಮನ್ ತೊಗೊಳ್ಳಿ ಅವಾಗ ಏನು ಬರುತ್ತೆ A ಡಾಟ್ ಪ್ರಾಡಕ್ಟ್ ವಿತ್ B ವೆಕ್ಟರ್ ಓಕೆ ಪ್ಲಸ್ B ಡಾಟ್ ಪ್ರಾಡಕ್ಟ್ ವಿತ್ C ವೆಕ್ಟರ್ ಓಕೆ ಪ್ಲಸ್ A ಡಾಟ್ ಪ್ರಾಡಕ್ಟ್ ವಿತ್ C ವೆಕ್ಟರ್. ಓಕೆ 2 ನ ಇಲ್ಲಿ ಡಿವೈಡ್ ಮಾಡ್ಬಿಡಿ ಅವಾಗ ಏನು ಬರುತ್ತೆ ನಮಗೆ ದಟ್ ಈಸ್ A ಡಾಟ್ ಪ್ರಾಡಕ್ಟ್ ವಿತ್ B ವೆಕ್ಟರ್ ಪ್ಲಸ್ B ಡಾಟ್ ಪ್ರಾಡಕ್ಟ್ ವಿತ್ C ವೆಕ್ಟರ್ ಓಕೆ ಪ್ಲಸ್ ಅದೇ ಥರ A ಡಾಟ್ ಪ್ರಾಡಕ್ಟ್ ವಿತ್ C ವೆಕ್ಟರ್ ದಟ್ ಈಸ್ ಈಕ್ವಲ್ ಟು -3 ಡಿವೈಡೆಡ್ ಬೈ 2 ಓಕೆ -3 ಇಷ್ಟು ನೋಡಿ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಬರುತ್ತೆ ಅಂತ ಅರ್ಥ. ಓಕೆ ನೋಡಿ ಇಷ್ಟು ಕ್ವಶನ್ಸ್ ನೀವು ನೀಟಾಗಿ ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಓಕೆ ಸೊ ಫಸ್ಟ್ ಏನು ಕ್ವಶನ್ ಸಾಲ್ವ್ ಮಾಡಿದ್ದೀವಿ ಫಸ್ಟು ನಮಗೆ ಥಿಯರಮ್ ಇತ್ತು. ಈ ಥರದ್ದು 4 ಕ್ವಶನ್ ನೀವು 4 ಕ್ವಶನ್ ಪಕ್ಕ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಿಬಿಟ್ರೆ ಮುಗೀತು. ಮತ್ತು ಬೇರೆ ಯಾವ ಕ್ವಶನ್ಸ್ ಕೇಳಲ್ಲ. ಇವು ನೀಟಾಗಿ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಓಕೆ ಸೊ ನಿಮಗೆ ಕ್ಲಾಸ್ ಏನು ನಿಮಗೆ ಇಷ್ಟ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಚೆನ್ನಾಗಿ ಅನಿಸಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಓಕೆ ಆಲ್ಮೋಸ್ಟ್ ನಾನು ಟ್ರೈ ಮಾಡಿದ್ದೀನಿ ನನ್ನ ಕಡೆಯಿಂದ. ನಿಮ್ಗೆ ಇಷ್ಟು ಚೆನ್ನಾಗಿ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ ಸೊ ಥ್ಯಾಂಕ್ ಯು ಸೊ ಮಚ್. ಇದ್ರದ್ದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ PDF ಹಾಕಿರ್ತೀನಿ, ಅಲ್ಲಿಂದ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ನೀವು ಫೈನಲ್ ಎಕ್ಸಾಮ್ ಔಟ್ ಆಫ್ ಔಟ್ ಬರಲಿ ಅಂತೇಳಿ ನನ್ನ ಹೋಪ್ಸ್ ಇದೆ. ಎಲ್ಲರೂ ಔಟ್ ಆಫ್ ಔಟ್ಸ್ ತೊಗೊಳ್ಬೇಕು. ಓಕೆ ಯಾರು ಸ್ವಲ್ಪ ಫೇಲ್ ಆಗೋ ಚಾನ್ಸಸ್ ಇದೆ ಅವರು ಸ್ವಲ್ಪ ಚೆನ್ನಾಗಿ ಮಾರ್ಕ್ಸ್ ತೊಗೊಂಡ್ರೆ ಸಾಕು. ಓಕೆ ಅದೇ ನನ್ನ ಇಂಟೆನ್ಷನು. ಓಕೆ ಥ್ಯಾಂಕ್ ಯು ಸೊ ಮಚ್.